ದೇಶದ ಸೈನಿಕರಿಗೆ ಬಲ ತುಂಬಲು ಹೋಮ ಪೂಜೆ. ಬಿಜೆಪಿ ಗ್ರಾಮೀಣ ಯುವ ಮೋರ್ಚಾ ಸಾಥ್. ಭಾರತ ಮತ್ತು ದೇಶದ ಸೈನಿಕರು ಸುರಕ್ಷಿತವಾಗಿರಲಿ, ಪಾಪಿ ಪಾಕಿಸ್ತಾನವನ್ನ ಹೆಡೆಮುರಿ ಕಟ್ಟಲಿ ಎಂಬ ಸದುದ್ದೇಶದಿಂದ ಕುಳಲಿ ಗ್ರಾಮದ ಯುವಕರು ಪೂಜೆ ಹಮ್ಮಿಕೊಂಡಿದ್ರು. ಮುಧೋಳ ತಾಲೂಕಿನ ಕುಳಲಿ ಗ್ರಾಮದಲ್ಲಿ ಬಿಜೆಪಿ ಗ್ರಾಮೀಣ ಯುವ ಮೋರ್ಚಾ ವತಿಯಿಂದ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನದ ಆವರಣದಲ್ಲಿ ಪೂಜೆ ಆಯೋಜನೆ ಮಾಡಿದ್ರು. ಕಾರ್ಯಕ್ರಮಕ್ಕೆ ಸಂಸದ ಗೋವಿಂದ ಕಾರಜೋಳ್ ಆಗಮಿಸಿದ್ರು. ಗ್ರಾಮದ ಬಿಜೆಪಿ ಕಾರ್ಯಕರ್ತರು, ಯುವಕರು ಸಂಸದರನ್ನ ಬರಮಾಡಿಕೊಂಡ್ರು. ಆರಂಭದಲ್ಲಿ ಹೇಮವೇಮ ಯುವಕ ಸಂಘದ ನಾಮಫಲಕ ಅನಾವರಣದಲ್ಲಿ ಸಂಸದರು ಭಾಗಿಯಾದ್ರು. ಹೇಮರೆಡ್ಡಿ ಮಲ್ಲಮ್ಮ ಮತ್ತು ವೇಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಂಸದರು ನಾಮಫಲಕ ಅನಾವರಣ ಮಾಡಿದ್ರು. ಸಂಘದ ಯುವಕರು, ಊರಿನ ಹಿರಿಯರು ಸಾಥ್ ನೀಡಿದ್ರು. ಯುದ್ಧ ಮಾಡೋರು ಅವ್ರಿಗೆ ಒಳ್ಳೇದಾಗ್ಲಕ್ಕೆ ನೀವು ಒಂದು ಹೂ ಹಾಕಿದ್ರಂದ್ರೆ ಖಂಡಿತವಾಗಿಯೂ ಒಳ್ಳೇದಾಗ್ತದೆ. ಅದರಾಗ ಬಬಲಾದಿ ಮಠಾಧೀಶರು ನಮ್ಮ ಮಠ ಅದು, ಅದಕ್ಕೆ ನಾನು ಹೆಚ್ಚಿಗೆ ಹೇಳೋದಲ್ಲ. ಆ ನಿಟ್ಟಿನಲ್ಲಿ ನಾವು ಇರಬೇಕಾಗ್ತದೆ. ಅಂದಾಗ ದೇಶ ಯಾರ ಕೈ ಒಳಗಿದ್ರೆ ರಕ್ಷಣೆ ಆಗ್ತದೆ. ಇವತ್ತು ಮೋದಿ ಅವರದ ಅನ್ನೋ ಕಾರಣಕ್ಕಾಗಿ ಇವತ್ತು ಅವ್ರಿಗೆ ಪಾಕಿಸ್ತಾನದ ಒಳಗಡೆ ಹೋಗಿ ಹೊಡೆದು ಬರಲಿಕ್ಕೆ ಸಾಧ್ಯ ಇಲ್ಲ. ಇರದಿದ್ರೆ ಆಗ್ತಿದ್ದಿಲ್ಲ. ಹಿಂದೆ ಯುದ್ಧ ಮಾಡ್ಲಿಕ್ಕೆ ಆಡಳಿತ ನಡೆದ 60 ವರ್ಷದಲ್ಲಿ ಕೊಟ್ಟಿಲ್ಲ. ನಮ್ಮ ದೇಶನ ಬಿಟ್ಟುಕೊಟ್ರು. ಇವತ್ತು ಆಕ್ರಮಿತ ಕಾಶ್ಮೀರ ಏನದ ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲೇ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು. ಪಂಡಿತ್ ಜವಾಹರ್ಲಾಲ್ ನೆಹರು ಯಾರವರು, ಈಗ ರಾಹುಲ್ ಗಾಂಧಿ ಮುತ್ಯ ಅವ್ರ ಕಾಲದಲ್ಲೇ, ಅಜ್ಜ ಮುತ್ಯನ ಕಾಲದಲ್ಲೇ ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ. ಅದಕ್ಕೆ ನಾನು ಯಾಕೆ ಅದನ್ನು ಒತ್ತಿ ಹೇಳ್ತೇನೆ ಅಂದ್ರೆ, ನಮ್ಮ ಜನರಿಗೆ ಬುದ್ಧಿ ಬರಲಿಲ್ಲ ಅಂದ್ರೆ ಅವ್ರ ಒಳಗೆ ಬರೋರೆ. ಬಳಿಕ ದೇವಸ್ಥಾನದಲ್ಲಿ ಹಮ್ಮಿಕೊಂಡ ಹೋಮ ಪೂಜೆಯಲ್ಲಿ ಸಂಸದರು ಭಾಗಿಯಾದ್ರು. ಮಂಗಳಾರತಿ ಬಳಿಕ ಹೋಮ ಆರಂಭವಾಯಿತು. ಈ ವೇಳೆ ಸಭೆ ನಡೆಸಿ ಭಾರತ ದೇಶದ ಸುರಕ್ಷತೆ ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಎಂದು ಅಭಿಪ್ರಾಯ ಹಂಚಿಕೊಂಡ್ರು. ಕುಳಲಿ ಗ್ರಾಮದ ಹನುಮಾನ್ ಮಂದಿರದಲ್ಲಿ ನಮ್ಮ ಯೋಧರಿಗೆ ಮುಂಬರುವ ಯುದ್ಧಗಳಲ್ಲಿ ಯಾವುದೇ ರೀತಿ ಹಾನಿ ಆಗಬಾರ್ದು, ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಯುದ್ಧಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ನಾವು ಎಲ್ಲ ಯುವಕರು ಕೂಡಿ ಕುಳಲಿ ಊರು ಗ್ರಾಮದಾಗ ಹೋಮ ಹಮ್ಮಿಕೊಂಡಿದ್ದೀವಿ. ಆ ಹೋಮಕ್ಕಾಗಿ ನಮ್ಮ ಮಾರ್ಗದರ್ಶಕರಾದಂಥ ಹಾಗೂ ಚಿತ್ರದುರ್ಗದ ಪ್ರಸ್ತುತ ಸಂಸದರಾದಂಥ ಸನ್ಮಾನ ಶ್ರೀ ಗೋವಿಂದ ಕಾರಜೋಳ್ ಬಂದಿದ್ದರು. ಅವ್ರ ಉಪಸ್ಥಿತಿಯೊಳಗೆ ಈ ಪೂಜಾ ಕಾರ್ಯಕ್ರಮವನ್ನು ಆಚರಿಸಿದ್ವಿ. ಪಹಲ್ಗಾಮ್ ದಾಳಿಯಿಂದ ಆರಂಭವಾದ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ತಾರಕಕ್ಕೇರಿದೆ. ಭಾರತದ ಪ್ರತ್ಯುತ್ತರಕ್ಕೆ ಪಾಕಿಸ್ತಾನ ಒದ್ದಾಡುತ್ತಿದೆ. ಯಾವುದೇ ಸಂದರ್ಭದಲ್ಲೂ ಯುದ್ಧ ಆರಂಭವಾಗಬಹುದು. ನಮ್ಮ ದೇಶದ ಸೈನಿಕರು ಮತ್ತು ದೇಶದ ಜನರ ಒಳಿತಿಗಾಗಿ ಈ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ರನ್ ಟಿವಿ ನ್ಯೂಸ್, ಕುಳಲಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.